ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೀತಲ್ ಅಂತ. ಇದು ನಾನು ಬರೋದು ಸರ್ ಇದು ಸೆಕೆಂಡ್ ಸೆಷನ್. ಫಸ್ಟ್ ಸೆಷನ್ ನಾನು ಬೆಂಗಳೂರಲ್ಲಿ ಅಟೆಂಡ್ ಮಾಡಿದ್ದು. ಇದು ನನ್ನ ಮಂಗಳೂರಲ್ಲಿ ನನ್ನ ಸೆಕೆಂಡ್ ಸೆಷನ್. ಸೊ ನಾನು ಇದು ನಮ್ಮದು ಅಮ್ಮನ ಫ್ರೆಂಡ್ ಹಾಗೆ ಫ್ರೆಂಡ್ಸಿಂದ ಗೊತ್ತಾಗಿದ್ದ ಸೆಷನ್. ಸೊ ನಾವಿಲ್ಲಿ ಬಂದ ಮೇಲೆ ನಾನು ಒಂದು ಆನ್ಲೈನ್ ಯೂಟ್ಯೂಬಲ್ಲಿ ನೋಡಿಲ್ಲ, ಸರ್ದು ಒಂದು ಸೆಷನ್ ನಾನು ನೋಡಿಲ್ಲ. ಸೊ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಅದು ಬಂದು ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಸೊ ನಿಜ ಹೇಳಬೇಕಿದ್ರೆ ಬ್ಯಾಂಗ್ಳೂರ್ ಸೆಷನಲ್ಲಿ ನನಗೆ ಅದು ಕ್ಲಾಸ್ ಚೆನ್ನಾಗಿ ಆಯಿತು. ಕಾನ್ಸೆಪ್ಟ್ಸ್ ಎಲ್ಲ ಕೇಳಿದೆ, ಆದರೆ ನಾನು ಕಂಪ್ಲೀಟ್ಲಿ ಅರ್ಥ ಆಯಿತು ಅಂತ ನಾನು ಹೇಳಲಿಕ್ಕಾಗಲ್ಲ. ಬಟ್ ನಾನು ಒಂದು ಚೇಂಜಸ್ ಏನು ಹೇಳ್ಬೋದಂದರೆ, ಸರ್ ಏನು ಹೇಳಿದ್ದಾರೆ ಅದು ಮಂತ್ರ ದೀಕ್ಷೆ ಆಗಲಿ ನಮ್ಮ ಹಿಪ್ನೋಸಿಸ್ ಮಾಡೋದಾಗಿ ಅದನ್ನು ನಾನು ಡೈಲಿ ಮಾಡ್ತಿದ್ದೆ. ಇದಕ್ಕಿಂತ ಮುಂಚೆ ನಾನು ಬೇರೆ ಹೀಲಿಂಗ್ ಕಾನ್ಸೆಪ್ಟ್ಸ್ ಎಲ್ಲ ಕಲ್ತಿದ್ದೇನೆ. ಆದರೂ ಇದರಲ್ಲಿ NLPಯಲ್ಲಿ ಆಗಿರೋ ಚೇಂಜಸ್ ನನಗೆ ತುಂಬ ಜಾಸ್ತಿ ಆಗಿದೆ. ಇದು ದಟ್ ಅಮೌಂಟ್ ವಿ ಆರ್ ಪೇಯಿಂಗ್ ಇಸ್ ತುಂಬ ಕಮ್ಮಿನೇ. ಅದು ಸರ್ ಕೊಡೋದು ಏನು ಇದಿದೆ ಅದು ತುಂಬ ಬೆನಿಫಿಟ್ ಚೆನ್ನಾಗಿದೆ. ಆ್ಯಂಡ್ ದೆನ್ ಹಿಪ್ನೋಸಿಸ್ ಕೂಡ ನಾನು ಮಾಡಿ ಡೈಲಿ ಬೆಳಿಗ್ಗೆ ಆ್ಯಂಡ್ ರಾತ್ರಿ 2 ಹೊತ್ತು ಮಾಡಿ ಆ್ಯಂಡ್ ನಾಮಜಪ ಕೂಡ ಮಾಡಿದ ಮೇಲೆ ತುಂಬ ಡಿಫ್ರೆನ್ಸಸ್ ನೋಟಿಸ್ ಮಾಡಿದ್ದೀನಿ. ನಾನು ಹೇಗೆ ಹೇಳಬೇಕಂದ್ರೆ ವೆಜಿಟೇರಿಯನ್ ತಿಂದು ಅದಕ್ಕೆ ಜಾಸ್ತಿ ಅಂದರೆ ನಾನ್ ವೆಜ್ ತಿಂದರೆ ಸ್ವಲ್ಪ ಅಷ್ಟೇನು ಫೀಲ್ ಆಗಲ್ಲ, ಬಟ್ ವೆಜ್ ಇದ್ದರೆ ನಮಗೆ ಜಾಸ್ತಿ ಫೀಲ್ ಆಗುತ್ತೆ. ನೋ ರಿಸ್ಟ್ರಿಕ್ಷನ್ಸ್ ಮಾಡಬೇಕಂತ ಮ್ಯಾಂಡೇಟ್ರಿ ಇಲ್ಲ, ಬಟ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನಂದರೆ ವೆಜ್ಜಲ್ಲಿ ಜಾಸ್ತಿ. ಪ್ಲಸ್ ನಂದು ಕರಿಯರಲ್ಲಿ ಆಗಲಿ, ನಾನು ಸರಿಗೆ ಬಂದ ಟೈಮಲ್ಲಿ ಸ್ವಲ್ಪ ಕರಿಯರಲ್ಲಿ ಸ್ವಲ್ಪ ಇದಿತ್ತು, ಶೇಕಿ ಇತ್ತು. ಬಟ್ ಅದರಲ್ಲಿ ನನಗೆ ಒಂದು ರೀಸೆಂಟ್ಲಿ ನಂಗೆ ಆಫರು ಸಿಕ್ಕಿದೆ. ಇದು ಜಸ್ಟ್ ಬ್ಯಾಂಗ್ಳೂರ್ ಆ್ಯಂಡ್ ಮ್ಯಾಂಗ್ಳೂರ್ ಸೆಷನ್ ಮಿಡಲಲ್ಲಿ ಇಷ್ಟು ಶಾರ್ಟ್ ಟೈಮಲ್ಲಿ ನನಗೆ ಒಂದು ಕರಿಯರ್ ವೈಸಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮನಃಶಾಂತಿ ಆ್ಯಂಡ್ ದ ರೈಟ್ ಪೀಪಲ್ ಕಮಿಂಗ್ ಟು ಮಿ ಅಟ್ ದ ರೈಟ್ ಟೈಮ್ ಥರ ಆಗಿದೆ. ಸೊ ಓವರಾಲ್ ನಾನು ಹೇಳಬೇಕಿದ್ರೆ ಸರ್ ಹೇಳೋ ಕಾನ್ಸೆಪ್ಟ್ಸ್ ಫನ್ನಿ ಆಗಿದ್ರು, ಅವ್ರು ಹೇಳೋ 1-2 ಕಾನ್ಸೆಪ್ಟನ್ನು ನಾವು ಪಿಕ್ ಮಾಡಿ ಇಂಪ್ಲಿಮೆಂಟ್ ಮಾಡಿದರೆ ಇದರಲ್ಲಿ ಚೇಂಜಸ್ ಆಗುತ್ತೆ ಅಂತ 100% ಆಗಿ ಹೇಳ್ಬೋದು. ಆ್ಯಂಡ್ highly recommend this course to anybody, ಏಜ್ ಗ್ಯಾಪ್ ಆಗಲಿ ಏನೇ ಇರಲಿ, ಯು ಕ್ಯಾನ್ ಕಮ್ ಟು ದಿಸ್ ಸೆಷನ್ ಅಂತ. ಆ್ಯಂಡ್ ಇನ್ನು ಮುಂದೆನೂ ಎಲ್ಲರೂ ತುಂಬ ಜನ ಬಂದು ಪಾರ್ಟಿಸಿಪೇಟ್ ಮಾಡಿ ಸರ್ ಇದು ಮತ್ತು ದೇವಿದ ಆಶೀರ್ವಾದವನ್ನು ಸ್ವೀಕರಿಸಬೇಕು ಅಂತ ನಂದು ಪರ್ಸ್ನಲ್ ಒಪಿನಿಯನ್. ಸೊ ಥ್ಯಾಂಕ್ ಯು ನಾವು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ನನಗೆ ಈ ಥರದ್ದೆಲ್ಲ ಏನು ಸ್ಪಿರಿಚುವಲ್ದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ನನ್ನ ಅತ್ತೆ ಅಂದರೆ ನನ್ನ ಅಮ್ಮ, ಅವರಿಂದ ನಾನು ಈ ಕ್ಲಾಸ್ಗೆ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಬಂದಿದ್ದು, ಇದು ಸೆಕೆಂಡ್ ಟೈಮು. ಸೊ ನಮಗೆ ಈ ಮಂತ್ರದಿಂದನೇ ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ, ಮೊನ್ನೆ ನಾವು ಫ್ಯಾಮಿಲಿ ಟ್ರಿಪ್ಪಿಗೆ ಅಂತ ಹೋಗಿದ್ದಾಗ ಏನೋ ದೊಡ್ಡದಾಗಿ ಆಗಬೇಕಾಗಿದ್ದು ಆಕ್ಸಿಡೆಂಟು. ಆ ಮಂತ್ರ ನಾನು 108 ಸರಿ ಜಪ ಮಾಡ್ತಾ ಕಾರಲ್ಲಿ ಕೂತಿದ್ದೆ. ಆಗ ಅನ್ಫಾರ್ಚುನೇಟ್ಲಿ ನಮ್ಗೆ ಅದು ತಪ್ಪಿ ನಾವು ಹಾಗೆ ಎಲ್ಲ ಸ್ಟಾಪ್ ಆಯಿತು. ಅದು ನಮಗೆ ಮರೀಲಿಕ್ಕೆ ಆಗಲ್ಲ. ಅದು ಬಿಟ್ಟರೆ ನನ್ನ ಲೈಫಲ್ಲಿ ಏನೇನು ನೆಗೆಟಿವ್ ಎಲ್ಲ ಬ್ಲಾಕೇಜಸ್ ಏನಿತ್ತು ಅದೆಲ್ಲ ಸ್ಟಾಪ್ ಆಗಿ ಒಂದೊಂದೇ ನನಗೆ ಆಶ್ಚರ್ಯ ಆಗ್ತಿದೆ. ಅಂದರೆ 2 ಮಂತ್ಸ್ ಅಷ್ಟೇ ಗ್ಯಾಪಲ್ಲಿ ನಾನು ಬ್ಯಾಂಗ್ಳೂರಿಗೂ ಇಲ್ಲಿ ಮಂಗಳೂರಿಗೂ ಬಂದಿರೋದು. ಆ ಗ್ಯಾಪಲ್ಲಿ ನನಗೆ ಎಲ್ಲ ಕೆಲಸಗಳು ಏನು ನಿಂತಿದ್ದು ಎಲ್ಲ ಒಂದು ಕಡೆಯಿಂದ ಆಗ್ತಾ ಇದೆ. ಅದರಿಂದ ನಾನು ತುಂಬ ಖುಷಿಯಾಗಿದ್ದೀನಿ. ಇವರು ನನ್ನ ಅತ್ತೆ, ಅಮ್ಮ ಮಾತಾಡ್ತಾರೆ. ನನಗೆ ಈ ಸರ್ ಹತ್ರ ಬಂದಮೇಲೆ ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿಯಾಗಿದೆ. ಈ ಕ್ಲಾಸ್ ಕೋಟಿ ಕೊಟ್ರೂ ಸಿಗಲ್ಲ ಅಂತ ಅನಿಸಿದೆ ನನಗೆ. ಅದನ್ನ ನೋಡಿ ತುಂಬ ಆಸೆ ಇತ್ತು ಹೋಗಬೇಕು ಅಂತ. ಈಗ 2ನೇ ಕ್ಲಾಸಿಗೆ ಬರ್ತಾ ಇರೋದು. ಬೆಂಗಳೂರಲ್ಲಿ ಒಂದು ಬಂದ್ವಿ, ಈಗ ಇದು 2ನೇದು. ನೆಕ್ಸ್ಟ್ ಎಲ್ಲಾಗುತ್ತೋ 3ನೇದಕ್ಕೂ ಬರ್ತೀವಿ. ನಾವೊಂದು ಕಾರ್ ತೊಗೊಂಡ್ವಿ, ಎಷ್ಟು ದಿನದಿಂದ ಅನ್ಕೊತಾ ಇದ್ವಿ, ಆಗಲಿಲ್ಲ. ಕಾರ್ ತೊಗೊಂಡ್ವಿ. ಆಮೇಲೆ ಎಲ್ಲ ಕಡೆ ಟ್ರಿಪ್ ಹೋಗಿ ಬಂದ್ವಿ. ಈಗ ಕಾಸಿಗೆ ಹೋಗ್ತಾ ಇದ್ದೇನೆ, ತಿರುಪತಿಗೆ ಹೋಗ್ತಾ ಇದ್ದೇನೆ. ನಾನು ಏನು ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ಅದು ಎಲ್ಲ ನೆರವೇರ್ತಾ ಇದೆ. ನಂಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ನನಗೆ ಒಬ್ಬ ಸೊಸೆ ಹತ್ರ ನನಗೆ ತುಂಬ ಬೇಜಾರಾಗಿತ್ತು. ಈಗ ಅವಳ ಜೊತೆಲ್ಲೂ ಚೆನ್ನಾಗೆ ನಾವು ಇದನ್ನು ಕೇಳಿಬಿಟ್ಟು ಅವಳೊಟ್ಟಿಗೆ ಒಳ್ಳೆ ಖುಷಿಯಾಗಿದ್ದೇವೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್, ಶ್ರೀನಾಥ್ ಸರ್. ನಿಮ್ಮಿಂದ ನಮಗೆ ಲೈಫಲ್ಲಿ ತುಂಬ ಚೇಂಜಸ್ ಆಗ್ತಿದೆ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯನೇ ಇಲ್ಲ. ನಾವಿನ್ನು ಎಷ್ಟಾಗುತ್ತೋ ಅಷ್ಟು ನಾವು ಖುಷಿಯಿಂದ ಇಬ್ಬರು ಕ್ಲಾಸಸ್ ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನನಗೆ ಮೊದಲೇ ನವರಣ ಮಂತ್ರೋಪದೇಶ ಆಗಿತ್ತು ಬೇರೆ ಗುರುಗಳಿಂದ. ಆದರೂ ಇಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳಿದ್ರೆ, ಅಮ್ಮನನ್ನೇ ನೋಡಿದಾಗೆ ಆಯಿತು. ತುಂಬ ಒಳ್ಳೆಯ ಅನುಭವ ಆಯಿತು. ನನ್ನ ಜನ್ಮ ಪಾವನ ಆಯಿತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆದರೆ ಇವತ್ತು ತುಂಬ ಎಕ್ಸ್ಪೀರಿಯನ್ಸ್ ಆಯಿತು. ಖಂಡಿತ ನನ್ನ ಎಲ್ಲ ಏನು ನೆಗೆಟಿವ್ ಎನರ್ಜಿ ಏನೆಲ್ಲ ಇತ್ತು ಅದೆಲ್ಲ ಹೋಯ್ತು. ಇವತ್ತು ನನ್ನ ಲೈಫಲ್ಲಿ ಬದಲಾವಣೆ ಖಂಡಿತ ಆಗಿದೆ. ಮುಂದಿನ ನೆಕ್ಸ್ಟ್ ಕ್ಲಾಸ್ ಆಗ್ತದಲ್ಲ, ಆಗ ನಾನು ಖಂಡಿತ ರಿಟರ್ನ್ ಬರ್ತೇನೆ. ಆಗ ನನ್ನ ಅಭಿಪ್ರಾಯ ಖಂಡಿತ ಹೇಳ್ತೇನೆ ಯಾವ ರೀತಿ ಆಗಿದೆ ಅಂತ.
ಥ್ಯಾಂಕ್ ಯು. ನಮಸ್ಕಾರ, ನಾನು ಸುಧೀರ್ ಅಂತ ಹೇಳಿ ಈಗಾಗಲೇ ಒಂದು 20 ವರ್ಷಗಳಿಂದ ಹೀಲಿಂಗ್ ಪ್ರೊಫೆಷನಲ್ಲೇ ಇದ್ದೀನಿ. ಯೋಗ ಮತ್ತು ಪ್ರಾಕೃತಿಕ ಚಿಕಿತ್ಸಕನಾಗಿ ಬೆಂಗಳೂರಿಂದ ಬಂದಿದ್ದೀನಿ. ಸರ್ದು ವಿಡಿಯೋ ನಾನು ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೆ. ಆಧ್ಯಾತ್ಮಿಕದಲ್ಲಿ ಒಂದು ಉತ್ತುಂಗದ ಮಟ್ಟಕ್ಕೆ ಹೋಗಬೇಕು ಅಂತಿದ್ರೆ ಅನೇಕ ಸಾಧನೆಗಳು ಮಾಡಬೇಕು ಅನ್ನೋದು ಉಕ್ತಿ ಇರುತ್ತೆ, ಅನೇಕ ಪುಸ್ತಕಗಳನ್ನ ಓದಬೇಕು ಅಂತಿರುತ್ತೆ. ಆದರೆ ಇವರು ಹಾಕೊಟ್ಟಂತ ಮಾರ್ಗಗಳನ್ನ ನಾವು ಶ್ರದ್ಧಾಭಕ್ತಿಯಿಂದ ಫಾಲೋ ಮಾಡಿದ್ರೆ ಸಾಕು, ಎಂಥ ಆಧ್ಯಾತ್ಮಕ್ಕೆ ಕೂಡ ನಾವು ಹೋಗ್ಬೋದು ಅನ್ನೋದಕ್ಕೆ ಇವರೇ ಒಂದು ಮಾದರಿ ಅಂತ ಹೇಳ್ತೇನೆ. ಇವತ್ತು 2 ದಿವಸದಲ್ಲಿ ನಾವು ಏನು ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಅಂತ ಹೇಳಿದ್ರೆ, ತುಂಬಾ ಪುಸ್ತಕಗಳನ್ನ ಓದಿ ತುಂಬಾ ವಿಡಿಯೋಗಳನ್ನ ನೋಡಿಯೂ ಕೂಡ ಕಲೀಲಿಕ್ಕೆ ಅಸಾಧ್ಯ ಅಂತಕ್ಕಂಥ ವಿಷಯಗಳನ್ನು ಕೂಡ 2 ದಿವಸಗಳಲ್ಲಿ ನಾನು ಕಲಿಬಹುದು. ನನ್ನಲ್ಲೂ ಕೂಡ ಶಕ್ತಿ ಇದೆ. ಪ್ರತಿಯೊಬ್ಬರಲ್ಲೂ ಕೂಡ ಮಾನವರೇ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಆದ್ರೆ ಸಾಧನೆ ಮಾಡೋದಕ್ಕೆ ಏನೆಲ್ಲ ಪ್ರೇರಣೆಗಳನ್ನು ತಗೊಳ್ಬೇಕು ಅನ್ನೋದಕ್ಕೆ ಈ 2 ತರಗತಿಗಳು ನಮಗೆ ಪ್ರೇರಣೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ತುಂಬಾ ಥ್ಯಾಂಕ್ ಯು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶಗಳನ್ನ ಕೊಟ್ಟಿದ್ದಕ್ಕೆ. ಶ್ರೀನಾಥ್ ಶೆಟ್ಟಿ ಸರ್ ಇದೇ ತರ ಅನೇಕ ಶಿಬಿರಗಳನ್ನ ಮಾಡಲಿ, ಅನೇಕರಿಗೆ ಆಧ್ಯಾತ್ಮಿಕ ಮತ್ತೆ ಧಾರ್ಮಿಕದಲ್ಲಿ ಇರ್ತಕ್ಕಂಥ 2 ವ್ಯತ್ಯಾಸಗಳನ್ನು ಇನ್ನೂ ಕೂಡ ಹೇಳಬೇಕು. ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ ಆಧ್ಯಾತ್ಮಿಕ ಅಂದ್ರೆ ಏನು ಅಂತ. ಆಧ್ಯಾತ್ಮಿಕದಲ್ಲಿ ಯಾವ ತರ ಸಾಧನೆಗಳನ್ನ ಪ್ರತಿಯೊಬ್ರು ಮಾಡಬಹುದು ಅನ್ನೋದನ್ನ ಇನ್ನೂ ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ಫೀಡ್ಬ್ಯಾಕ್ ಮುಖಾಂತರ ತಿಳಿಸ್ಕೊಡ್ತೀನಿ. ನಮಸ್ತೆ, ನನ್ನ ಹೆಸರು ನಾಗರತ್ನ, ಚಿತ್ರದುರ್ಗ ಬಂದಿದ್ದೀನಿ. ನಾನು ಇದು 6ನೇ ಸಾರಿ ಬರ್ತಾ ಇದ್ದೀನಿ ಕ್ಲಾಸಿಗೆ. ಶ್ರೀನಾಥ್ ಸರ್ನ ನಾನು ನನ್ನ ಗುರು ಅನ್ಬೇಡ್ರಿ ಅಂತಾರೆ, ಆದರೆ ಅದಂದೇ ನಮಗೆ ಬೇರೆ ವರ್ಡ್ ಇಲ್ಲ. ಅವ್ರನ್ನ ನೋಡೋಕ್ಕೋಸ್ಕರನೇ ಬರೋದು, ಅವ್ರ ಆಶೀರ್ವಾದಕ್ಕೋಸ್ಕರನೇ ಬರೋದು, ಅವರಲ್ಲಿರೋ ಆ ಎನರ್ಜಿ ಏನೋ ಕನೆಕ್ಟ್ ಆಗೋಕ್ಕೇನೆ ನಾವು ಬರೋದು, ಬೇರೆ ಏನಿಲ್ಲ. ನಾನು ಪ್ರತಿ ಸಾರಿ ಇಲ್ಲಿ ಬರುವಾಗ ಪ್ರತಿ ಸಾರಿ ಯಾವುದೋ ಒಂದು ಸಕ್ಸಸ್ಸನ್ನು ಹೊತ್ಕೊಂಡೆ ನಾನು ಇಲ್ಲಿಗೆ ಬರ್ತಿದ್ದೀನಿ. ಅವರಿಗೊಂದು ಸಣ್ಣ ಒಂದು ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳಕ್ಕೆ ನಾನು ಇಲ್ಲಿಗೆ ಬರ್ತೀನಿ. ಸರ್ ನನಗೆ ಅದು ಕೊಡಿ, ಇದು ಕೊಡಿ, ಅಮ್ಮ ಅದು ಕೊಡು. ನಾನು ಕೇಳಿಲ್ಲ, ನಾನು ಕೇಳೇ ಇಲ್ಲ. ಅದು ನನಗೆ ಕೇಳ್ದೇನೆ ಎಷ್ಟೊಂದು ಸಕ್ಸಸ್ಗಳು ನನ್ನ ಲೈಫಲ್ಲಿ ಸಿಗ್ತಾ ಇದೆ. ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಬರೋದು. ಈ ಬಾರಿನೂ ಕೂಡ ನಾನು ದೊಡ್ಡ ಸಕ್ಸಸ್ಸನ್ನು ಹೊತ್ಕೊಂಡು ಬಂದಿದ್ದೀನಿ. ಶ್ರೀನಾಥ್ ಸರ್, ನಿಮ್ಗೆ ಎಷ್ಟು ಧನ್ಯವಾದಗಳನ್ನು. ನಿಮಗೆ ನಿಮ್ಮ ತಾಯಿಯ ರೂಪದಲ್ಲಿ ಬಂದಿದ್ದೀರಾ ನೀವು. ನಿಮಗೇನೆ ನಾನು ಥ್ಯಾಂಕ್ಸ್ ಹೇಳಿದರೆ ತಾಯಿಗೆ ಹೇಳ್ದಂಗೆ ಆಗುತ್ತೆ ಅಂತ ನಾನು ಇಲ್ಲಿಗೆ ಬರೋದು. ನನ್ನ ಜೀವನದ ಯಶಸ್ಸಿಗೆ ಕಾರಣರಾದ ನಿಮಗೂ ಮತ್ತು ಆ ತಾಯಿಗೂ ನನ್ನ ಚಿರಋಣಿ. ಎಲ್ಲರಿಗೂ ನಮಸ್ಕಾರ. ನಾನು ಉಡುಪಿ ಜಿಲ್ಲೆ ಬೈಂದೂರವನು. ನಾನು ಇದು 2ನೇ ಕ್ಲಾಸ್ ಬರ್ತಾ ಇರೋದು. ಈ ಕ್ಲಾಸು ಒಂದು ರೀತಿಯಲ್ಲಿ ನಮಗೆ ನಾವೇನು ಅನೇಕ ವಿಚಾರಗಳಲ್ಲಿ ತಪ್ಪು ಕಲ್ಪನೆಗಳು ಪೂರ್ವಾಗ್ರಹ ಪೀಡಿತ ಇದ್ದೀವಿ, ಅದನ್ನು ನಮ್ಮ ನೋಡುವ ದೃಷ್ಟಿಯನ್ನು ಈ ಕ್ಲಾಸು ಬದಲಾವಣೆ ಮಾಡಿದೆ. ಅಂತಂದರೆ ನಾವು ಏನು ಆಲೋಚನೆ ಮಾಡ್ತೀವಿ, ಆಲೋಚನಾ ಲಹರಿಯನ್ನು, ವ್ಯಕ್ತಿತ್ವವನ್ನು ಬದಲಾವಣೆ ಮಾಡುವಂಥ ಕ್ಲಾಸು. ನಿಜವಾಗ್ಲೂ ಹೇಳ್ತೀನಿ, ಯಾರಿಗಾದರೂ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ಬೇಕು ಅಥವಾ ಏಕಾಗ್ರತೆ ಬೇಕು ಅಂತಂದರೆ ನಿಜವಾಗ್ಲೂ ಶ್ರೀನಾಥ್ ಸರ್ ಈ ಕ್ಲಾಸನ್ನು ಅಟೆಂಡ್ ಮಾಡಲೇಬೇಕು. ಯಾಕೆ ಅಂತಂದರೆ ಇದರಲ್ಲಿ ನಿಮಗೆ ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಅಥವಾ ಯಾವುದೇ ನೀವು ಧಾರ್ಮಿಕ ವಿಚಾರಗಳಲ್ಲಿ ಗೊಂದಲಗಳಿದ್ದರೆ ಆ ಗೊಂದಲ ನಿರ್ವಹಣೆ ಮಾಡಲಿಕ್ಕೆ, ಯಾವ ರೀತಿ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಸಂಪೂರ್ಣ ಮಾರ್ಗದರ್ಶನ ಸಿಗ್ತಕ್ಕಂಥ ಕ್ಲಾಸು. ಕೇವಲ ಆಧ್ಯಾತ್ಮಿಕ ವಿಚಾರಗಳ ಮಾತ್ರ. ಆಧ್ಯಾತ್ಮಿಕ ಅಂದರೆ ನಮ್ಮ ಆಲೋಚನೆಗಳು, ವಿಚಾರಗಳು ಬೇರೆ ರೀತಿಯೇ ಇರುತ್ತೆ. ಅಂತಂದರೆ ಸಂಪೂರ್ಣ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಥವಾ ನಾವು ವೈರಾಗ್ಯ ಬದುಕಿಗೆ ಹೋಗ್ತೀವಂತ ಇರುತ್ತೆ. ಬಟ್ ನಮ್ಮ ವ್ಯಾವಹಾರಿಕ ಜೀವನವನ್ನು ಗಟ್ಟಿ ಮಾಡಿಕೊಂಡು ಯಾವ ರೀತಿಯಲ್ಲಿ ನಾವು ಆಧ್ಯಾತ್ಮಿಕ ಜೀವನವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೋದು ಅನ್ನೋದು ನನ್ನ ಪರ್ಸನಲ್ ಲೈಫಲ್ಲೂ ಮತ್ತು ನನ್ನ ವ್ಯಾವಹಾರಿಕ ಲೈಫಲ್ಲೂ ತುಂಬ ಬದಲಾವಣೆಗಳನ್ನು ನಾನು ಬೆಂಗಳೂರು ಕ್ಲಾಸಲ್ಲಿ ಅಟೆಂಡ್ ಆದಾಗಲೂ ನನಗಾಗಿದೆ. ಈ ಕ್ಲಾಸಲ್ಲೂ ಕೂಡ ನನಗೆ ತುಂಬ ಅನುಭವಗಳಾಗಿದೆ. ಮತ್ತು ಇದನ್ನು ನಾವು ಅಳವಡಿಸಿಕೊಳ್ಳೋದ್ರ ಮೂಲಕ ಒಂದು ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕ್ಲಾಸಿಗೆ ಬಂದು ತುಂಬಾ ಹೆಲ್ಪ್ ಆಗಿದೆ. 10-12 ವರ್ಷಗಳಿಂದ ನೋವು 2 ದಿನದಲ್ಲಿ ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗಿದೆ. ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ನಾನು ಶ್ರೀನಾಥ್ ಶೆಟ್ಟಿ ಸರಿಗೆ, ಗುರುಗಳಂತಲೇ ಕರಿಬೋದು. ತುಂಬ ನೋವಲ್ಲಿ ಬಂದಿದ್ದು 2 ದಿವಸದಲ್ಲಿ ನನಗೆ ತುಂಬಾ ಕ್ಲಿಯರ್ ಆಗಿದೆ. ತುಂಬ ಋಣಿಯಾಗಿರ್ತೀನಿ ಕ್ಲಾಸು ಶ್ರೀನಾಥ್ ಶೆಟ್ಟಿ ಸರ್ಗೆ. ರೀಸೆಂಟಾಗಿ ನಾನು ಇವ್ರನ್ನ ಭೇಟಿ ಆಗಿರ್ಬೋದು, ಆದರೆ ಎಷ್ಟೋ ವರ್ಷಗಳ ನೋವು, ಎಷ್ಟೋ ವರ್ಷಗಳಿಂದ ಇದೇ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಿದೆ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಎಲ್ಲ ಟೀಮ್ಗೂ ತುಂಬ ಥ್ಯಾಂಕ್ಸ್. ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿದ್ದೀರಾ 2 ಡೇಸು. ತುಂಬ ಕಾಮ್ ಆ್ಯಂಡ್ ಕೂಲಾಗಿ ಕ್ಲಾಸನ್ನ ನಡೆಸ್ಕೊಟ್ಟಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಕ್ಲಾಸ್ ಬಂದು ನಾನು ಅದೇ ಎಲ್ಲರೂ ಬರೋ ಹಾಗೆ ನಾನು ಕೂಡ ಡಿಪ್ರೆಷನ್ ಅದು ಇದು ಅಂತಾನೆ ಬಂದಿದ್ದು. ಸೊ ಸರಿಯಾಗ್ತದೋ ಇಲ್ವೋ ಅಂತಾನೆ ಒಂದು ಅಪನಂಬಿಕೆಯಿಂದಾನೆ ಬಂದು. ಬಟ್ ಲೇಟರ್ ಯಾವುದೇ ಒಂದು ಕ್ಲಾಸನ್ನು, ಆನ್ಲೈನ್ ಕ್ಲಾಸ್ ಇರ್ಬೋದು, ಆಫ್ಲೈನ್ ಕ್ಲಾಸ್ ಇರ್ಬೋದು, ಯಾವುದೇ ಕ್ಲಾಸನ್ನು ಮಿಸ್ ಮಾಡದೆ
ಸೊ ಕಂಟಿನ್ಯೂ ಆಗಿ ಬರ್ತಾ ಇದ್ದೇನೆ. ಇವತ್ತು ಬರ್ತಾ ಇರುವಂಥದ್ದು ಸೊ ಸ್ಪೆಷಲ್ ಎನರ್ಜಿ ಎಕ್ಸ್ಪೀರಿಯನ್ಸನ್ನು ಮಾಡೋದಕ್ಕೆ ಪ್ರತಿ ಬಾರಿ ಬರ್ತಾ ಇದ್ದೇನೆ. ಸೊ ತುಂಬ ಚೆನ್ನಾಗಿ ಆಗ್ತಾ ಇದೆ ಎಕ್ಸ್ಪೀರಿಯನ್ಸಸ್ ಎಲ್ಲ. ಆ್ಯಂಡ್ ಎಂಟೈರ್ ನನ್ನ ಈ ಸ್ಪಿರಿಚುವಲ್ ಜರ್ನಿ ಏನಿರ್ಬೋದು ಸೊ ಅದು ಕೂಡ ಅಷ್ಟೇ ಡೇ ಬೈ ಡೇ ಅದು ತುಂಬ ಪವರ್ಫುಲ್ಲಾಗಿ ಹೆಚ್ಚುತ್ತಾ ಇದೆ. ಸೊ ಥ್ಯಾಂಕ್ ಯು ಈ ಒಂದು ಆಪರ್ಚುನಿಟಿಯನ್ನು ಭಗವಂತ ಕೊಟ್ಟಿದ್ದಕ್ಕೆ ಅಥವಾ ತಾಯಿ ನನಗೆ ಕೊಟ್ಟಿದ್ದಕ್ಕೆ. ಸೊ ತುಂಬ ಥ್ಯಾಂಕ್ಫುಲ್ ಆಗಿರ್ತೇನೆ. ಆ್ಯಂಡ್ ಎಂಟೈರ್ ಟೀಮ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಸೊ ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಶ್ರೀನಾಥ್ ಸರ್. ಗೊತ್ತಿಲ್ಲ ನಾವೆಂದು ಕನೆಕ್ಟ್ ಆದ್ವಿ ನಿಮಗೆ ಅಂತ. 8 ಮಂತ್ಸ್ ಹಿಂದೆಯಿಂದ ಇದು 2ನೇ ಕ್ಲಾಸು ಬರ್ತಾ ಇರೋದು. ಎಷ್ಟು ಮೂಢನಂಬಿಕೆ ಅಂದರೆ ಅಷ್ಟು ಮೂಢನಂಬಿಕೆ ಫಾಲೋ ಮಾಡ್ತಾ ಇದ್ದೆ. ನಿಮ್ಮಿಂದ ನಮ್ಮ ಸಾಫ್ಟ್ವೇರ್ ಫುಲ್ಲು ಚೇಂಜ್ ಆಗಿದೆ. ನಾವೆಲ್ಲ ಪಾಸಿಟಿವ್ ಆಗಿ ನೋಡ್ತಾ ಇದ್ದೀವಿ. ಎಷ್ಟು ಎನರ್ಜಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ. ನಿಮ್ಮನ್ನು ಅಮ್ಮನ ಯಾವ ರೀತಿ ನೋಡ್ತೀವೋ ನಿಮ್ಮನ್ನು ಅದೇ ರೀತಿ ನೋಡ್ತಾ ಇದ್ದೀವಿ. ಎಷ್ಟು ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ನಿಮ್ಮ ತುಂಬ ಹೃದಯ. ಅದು ಎಷ್ಟೇ ದೂರ ಮಾಡೋದು ನಿಮ್ಮ ಕ್ಲಾಸನ್ನು ಯಾವತ್ತೂ ಮಿಸ್ ಮಾಡಬಾರ್ದು ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಶ್ರೀನಾಥ್ ಸರ್. ನಿಮ್ಮಿಂದ ನಮ್ಮ ಲೈಫ್ ತುಂಬ ಅಂದರೆ ತುಂಬಾ ಚೇಂಜ್ ಆಗಿದೆ. ನಾವು ಲೈಫನ್ನು ನೋಡ್ತಾ ಇರೋ ದೃಷ್ಟಿ ಎಲ್ಲ ಚೇಂಜ್ ಆಗಿದೆ. ನನ್ನ ಕನ್ಸಿನಲ್ಲಿ ಯಾವಾಗಲೂ ಬರ್ತೀರಾ. ನನಗೆ ಯಾವುದಾದ್ರೂ ಡೌಟ್ ಇದ್ದರೆ ನೀವು ಬಂದು ಸಾಲ್ವ್ ಮಾಡಿರ್ತೀರ. ನನಗೆ ತುಂಬ ಕಾಯಿಲೆದು ಭಯ ಆಯಿತು. ನೀವೇ ಬಂದು ಹೇಳಿದ್ರೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ, ಆ ಥರ ಕನ್ಸು ಕಾಣಬೇಡ, ನಿನ್ನ ಮೈಂಡ್ ಚೇಂಜ್ ಮಾಡ್ತು ಅಂತ. ನನ್ನ ಕನ್ಸಿನಲ್ಲಿ ನೀವು ಬರೋದನ್ನೇ ನನಗೆ ಒಂದು ಸಂಭ್ರಮ ಫೀಲಿಂಗ್ ಆಗ್ತಾ ಇರುತ್ತೆ. ನಿಮ್ಮನ್ನು ನೋಡೋದು, ಸರ್ ಜೊತೆ ನಾನು ಯಾವಾಗಲೂ ಕನೆಕ್ಟ್ ಆಗಿದ್ದೀನಿ, ಯಾವಾಗಲೂ ಎಷ್ಟು ಎನರ್ಜಿಟಿಕ್ ಇರ್ತೀನಿ. ನಿಮ್ಮ ವಾಯ್ಸ್ ಹೇಳ್ಬಿಟ್ರೆ ನನಗೆ ಅದು ಒಂಥರ ಈಲಿನ ವಾಯ್ಸ್ ಅನಿಸುತ್ತೆ ಶ್ರೀನಾಥ್ ಸರ್. ನಿಮ್ಮ ತುಂಬ ಹೃದಯದ ಧನ್ಯೋಸ್ಮಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಯಜಮಾನ್ರು ತುಂಬ ಚೇಂಜ್ ಆಗಿಬಿಟ್ಟಿದ್ದಾರೆ. ಅವ್ರು ತುಂಬ ಇಂಟ್ರೋವರ್ಟ್ ಇದ್ರು, ಇವಾಗ ತುಂಬ ಚೇಂಜ್ ಆಗಿದ್ದಾರೆ. ನಾವಿಬ್ಬರು ಸೇರಿ ಆಧ್ಯಾತ್ಮದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡ್ಬೇಕಂತ ಇದ್ದೀವಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಇರಬೇಕು. ನನ್ನ ಕನಸಿನಲ್ಲಿ ಯಾವಾಗಲೂ ಬರ್ತಾ ಇರಿ. ಥ್ಯಾಂಕ್ ಯು ಶ್ರೀನಾಥ್ ಸರ್. ನಮ್ಮ ವೈಫು ಮೊದಲು ಅಂದರೆ ಎಲ್ಲ ದೇವ್ರ ಹತ್ರ ಬೇಡ್ಕೊಂತ ಇದ್ರು. ಇವಾಗ ನಿಮ್ಮಿಂದ ಒಂದೇ ದೇವ್ರನ್ನ ಫಾಲೋ ಮಾಡಿ ಮತ್ತು ಸಖತ್ ಚೇಂಜಸ್ ಕಾಣಿಸ್ತಾ ಇದ್ದೀವಿ. ಆಮೇಲೆ ನನ್ನಲ್ಲೂ ಅಷ್ಟೇ ಫಸ್ಟು ಕ್ಲಾರಿಟಿ ಇರಲಿಲ್ಲ ಲೈಫ್ ಬಗ್ಗೆ, ಇವಾಗ ಫುಲ್ ಕ್ಲಾರಿಟಿ ಇದೆ. ಥ್ಯಾಂಕ್ ಯು. ನೀವು ಸಿಕ್ಕಿದ್ದು ನಮ್ಮ ಲೈಫಲ್ಲಿ ತುಂಬ ದೊಡ್ಡ ಗಿಫ್ಟ್ ಅಂತ ಭಾವಿಸ್ತೀವಿ. ಥ್ಯಾಂಕ್ ಯು. ಇದು ಫಸ್ಟ್ ಟೈಮ್ ಬಂದು ಲಾಸ್ಟ್ ಟೈಮ್ ಬೇಕಾಗಿತ್ತು. ಆ ಟೈಮ್ ಒಳಗೆ ನಾನು ಕ್ಲಿಕ್ ಮಾಡೋದ್ರೊಳಗೆ ಎಲ್ಲ ಫುಲ್ ಆಗೋಗ್ಬಿಟ್ಟಿತ್ತು. ಮತ್ತು ಆಮೇಲೆ ನಿಮ್ಮ ಕಡೆಯಿಂದ ನಮಗೆ ಒಂದು ಇದು ಆನ್ಲೈನ್ ಕ್ಲಾಸ್ ಬಂತು. ಆನ್ಲೈನ್ ಕ್ಲಾಸ್ ಅಲ್ಲಿ ನೋಡಿ ನನಗೆ ಭಾಳ ಖುಷಿ ಆಗೋಗ್ಬಿಡ್ತು. ನೆಕ್ಸ್ಟ್ ಈ ಕ್ಲಾಸ್ಗೆ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಎಷ್ಟು ಬೇಗ ಮಾಡಿದ್ರೆ ನಂದು ಮಧ್ಯಕ್ಕೆ ಬಂದು ಕೂತ್ಕೊಂತು. ನಾನು ಆ್ಯಕ್ಚುಲಿ ಒಂದೊಂದು ನೆನೆಸ್ಕೊಂಬಿಟ್ರೆ ಇಲ್ಲಿ ಬರೋದಕ್ಕೆ ನಾವು ಅದೃಷ್ಟ ಇರಬೇಕು, ಆ ಥರ ಆಗೈತೆ. ರಿಯಲ್ ಆಗಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಹಾರ್ಟ್ಲಿ ಅಂದರೆ ಏನು ಸಬ್ಕಾನ್ಷಿಯಸ್ ಏನೇನು ಹೇಳ್ತಾರಲ್ಲ ಅಂತರಾತ್ಮದಿಂದ ಹೇಳ್ತಾ ಇದ್ದೆ. ಭಾಳ ಖುಷಿಯಾಗಿದೆ. ಇಲ್ಲಿಂದ ನನ್ನ ಜೀವನ ಉದ್ಧಾರ ಆಗುತ್ತೆ, ಎಲ್ಲರಿಗೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಭಾಳ ಅಂದರೆ ಅದೇನೋ ನಾನು ಎಲ್ಲೋ ಬೇರೆ ಕಡೆಯೆಲ್ಲೋ ಬಂದಿದ್ದೀನಿ ಅಂತಾನೆ ಆಯಿತು. ನನ್ನೆಲ್ಲ ಕಷ್ಟಗಳು ಅದು ಅಂದರೆ ನಂದು ಮಾಮೂಲಿ ಏನು ಇರ್ತದೋ ಆ ಎಲ್ಲ ಕೆಲಸಗಳನ್ನೆಲ್ಲ ಮರೆತುಬಿಟ್ಟು ನಾನು ಆರಾಮಾಗಿದ್ದಲ್ಲಿ ಇದ್ದೀನಿ. ಇದು ಸಂಪೂರ್ಣವಾಗಿ ನಾನು ಇದನ್ನು ಉಪಯೋಗಿಸ್ಕೊಂತೀನಿ ಮುಂದೆ ಅಂತ. 100% ಮೊದಲಿಂದ ನಮ್ಗೊಂದು ಸ್ವಲ್ಪ ಸ್ಪಿರಿಚುವಲ್ ಇತ್ತು. ಈ ಗುರುಗಳಂತೂ ಇವು ಅಂತ ಅದ್ಭುತ ಅಂದರೆ ಹೇಳ್ಬೇಕು ಅಂದರೆ ಇವರು ನಡೆದಾಡೋ ದೇವರು ಅಂತ ನನ್ನ ಅನಿಸಿಕೆ. ಅಷ್ಟು ಬ್ಲೆಸ್ಸಿಂಗ್ ಇದೆ. ಸೊ ಏನಿಲ್ಲ ಅಂದರೆ ತುಂಬ ಕ್ಲಾಸ್ ಆಗಿದೆ. ಏನಕ್ಕೆ ಬರ್ಬೇಕಂತ ಹೇಳಿದ್ರೆ, ಇದು ಒಂದ್ಸಲಿ 3 ಮಂತ್ಸಿಗೆ ಒಂದ್ಸಲಿ ಕ್ಲಾಸ್ ಮಾಡ್ತಾರೆ. ಸೊ ನಾವು ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ಅಲ್ವಾ. ಸೊ ಇದು ನಮಗೋಸ್ಕರ ಖರ್ಚು ಮಾಡೋಂಥದ್ದು ಸಖತ್ತು. ನಾನು ನೋಡ್ತಿದ್ದೆ ಇವಾಗ, ಸುಮ್ಮನೆ ಕೂತು ಅಬ್ಸರ್ವ್ ಮಾಡ್ತಿದ್ದೆ. ಎಷ್ಟು ಖುಷಿ ಆಯಿತು ಅಂತಂದರೆ ಅಂದರೆ ಬೇರೆ ಕಡೆ ಎಲ್ಲ ಯಾವ ಥರ ಆಗುತ್ತೆ ಅಂತಂದರೆ ಪ್ರತಿಯೊಬ್ಬರ ಹತ್ರಕ್ಕೆ ಹೋಗ್ಬಿಟ್ಟು ಮೈಕ್ ಹಿಡಿದು ಕೇಳ್ತಾರೆ ಹೇಗಿತ್ತು ಅಂತ. ಬಟ್ ಇಲ್ಲಿ ಲೈನ್ ಇದೆ, ನಾವು ಹೇಳ್ತೀವಿ ಅಂತ. ಇಲ್ಲಿಗೆ ನಾವು ಹೇಳ್ತೀವಿ ಅಂತ. ಅದು ಸಖತ್ ಖುಷಿ ಆಯಿತು. ಆಮೇಲೆ ಸರ್ ಬಗ್ಗೆ ಮಾತಾಡೋದೇ ಏನು ಇಲ್ಲ, ಯಾಕೆಂದರೆ ನಮ್ಮದು ಒಂದು 7 ಕ್ಲಾಸ್ ಆಗಿದೆ ನಮ್ಮದು ಕೂಡ. ಸೊ 7 ಕ್ಲಾಸ್ ಆಗಿದೆ. ಅದಕ್ಕೆ ಏನಕ್ಕೆ ಬರ್ತಾಯಿದ್ದೀನಿ ಅಂತಂದರೆ ಅದೇ ರೀಸನಿಗೋಸ್ಕರ. ನೀವು ಬೇಕಾದ್ರೆ ಅದನ್ನು ಸರ್ನ ಚೆಕ್ ಮಾಡ್ಬೋದು. ನಾನು ಹೇಳೋದು, ಅಲ್ಲಿಗೆ ಹೋದರೆ ಕೆಲಸ ಆಗುತ್ತಾ ಅಥವಾ ಏನು ಹೇಳ್ತಾರಲ್ಲ, ಯಾವುದೋ ಒಂದು ಕೆಲಸದಿಂದ ಹೋಗೋದ್ರ ಬದಲು ಸರ್ ಹೇಳ್ಕೊಡೋಂಥ ವಿದ್ಯೆಯಿಂದ ಹೋದರೆ ಅವ್ರಿಗೆ 100% ಕೆಲಸ ಆಗುತ್ತೆ. ಫಸ್ಟು ಮೈಂಡು ಕರೆಕ್ಟ್ ಆದ್ರೆ ತಾನೆ ಎಲ್ಲವೂ ಬರೋಕ್ಕೆ ಸಾಧ್ಯ. ಸೊ ಹಂಗಾಗಿ ನನಗೆ ಒಂಥರ ಮನೆಯಾಗಿದೆ. 1-2 ತಿಂಗಳಿಗೆ ಒಂದ್ಸರಿ ಭಯಂಕರವಾಗಿ ಎಲ್ಲದನ್ನು ಏನೇ ಕೆಲಸ ಇದ್ರೂ ಫ್ರೀ ಮಾಡ್ತಾ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಮೈಂಡ್ ಮೆಕ್ಯಾನಿಸಮ್ ಟೀಮ್ ಬಗ್ಗೆ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ನಮ್ಮನ್ನು.
ಅಂದರೆ ಊಟದಿಂದ ಆಗಿರ್ಬೋದು, ತಿಂಡಿಯಿಂದ ಆಗಿರ್ಬೋದು, ಸ್ನ್ಯಾಕ್ಸಿಂದ ಆಗಿರ್ಬೋದು, ಅವು ಯಾವುದಕ್ಕೂ ಕೊರತೆನೇ ಇಲ್ಲ. ನಾವು ತುಂಬ ಅದಕ್ಕೆ ಖುಷಿ ಆಗುತ್ತೆ, ನನಗೆ ಇನ್ನೂ ಸಖತ್ ಖುಷಿ ಆಗುತ್ತೆ. ಈಗ ಇಷ್ಟು 1000 ಜನ ಬಂದಿರ್ತಾರೆ, 1000 ಜನದೊಳಗಡೆ ಏನಾದರೂ ಒಂದು ಕೊರತೆ ಇದ್ದೇ ಇರುತ್ತೆ. ಅಂದರೆ ಹೇಳೋದು ಜಗಳ ಆಗ್ಬೋದು, ಏನಾದರೂ ಒಂದು ಕೊರತೆ ಇರುತ್ತೆ. ಬಟ್ ಇಲ್ಲಿ ಏನು ಯಾವ ಕೊರತೆ ಇಲ್ದಂಗೆ ನೋಡ್ಕೊಂತಿದ್ದಾರೆ. ಸೊ ಅದು ಸಖತ್ ಖುಷಿ ಆಯಿತು. ಏನೋ ಹೆಚ್ಚು ಕಡಿಮೆ ಮಾತಾಡಿರ್ಬೋದು, ಗೊತ್ತಿಲ್ಲ ಎಷ್ಟು ಮಾತಾಡಿದ್ದೀವಿ ಅಂತ. ಏನೇ ಆದ್ರೂ ಕೂಡ ನೀವು ಒಟ್ಟಿಗೆ ಹಾಕೋಬೇಕು ಅಷ್ಟೇ. ಥ್ಯಾಂಕ್ ಯು. ನಾನು ಕೇವಲ 3 ತಿಂಗಳಿಂದ ಅವ್ರ ವಿಡಿಯೋ ನೋಡ್ತಾ ಇದ್ದೆ. ಅದಾದ ನಂತರ ಅವ್ರದ್ದು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆದೆ. ಅಲ್ಲಿ ನನಗೆ ಅನುಭವ ಆಯಿತು. ಅದಾದಮೇಲೆ ನಾನು ಇಲ್ಲಿ ಕ್ಲಾಸಿಗೆ ಬರಲೇಬೇಕಂತ ಹಠ ಹಿಡಿದು ಬ್ಯಾಂಗ್ಳೂರಲ್ಲಿದ್ದ ಮಗನನ್ನು ಕೂಡ ಕರೆಸಿ ಅವನನ್ನು ಜಾಯಿನ್ ಮಾಡಿಸಿ ನಾನು ಮಾಡಿಸಿ ಇಲ್ಲಿ ಬಂದೆ. ಅದು ಬಂದಾದ ಮೇಲಿನ ಅನುಭವ ಇದೆಯಲ್ಲ, ಅದು ಸಾಮಾನ್ಯವಾಗಿ ನಾವು ಅನುಭವಿಸಿಯೇ ನೋಡಬೇಕು. ಆ ಎನರ್ಜಿ ಲೆವೆಲಲ್ಲಿ ಅವ್ರು ವರ್ಕ್ ಮಾಡೋ ರೀತಿ ಅಥವಾ ತಾಯಿ ರೀತಿ ಅವರು ತೋರಿಸ್ತಾ ಇರೋ ವಾತ್ಸಲ್ಯ, ಅದೆಲ್ಲ ನಾವು ಅನುಭವಿಸಿದರೆ ಮಾತ್ರ ಗೊತ್ತಾಗೋದು ಹೊರತು ಹೇಳಿದರೆ ಸಾಮಾನ್ಯ ವರ್ಡ್ಸಲ್ಲಿ ಹಿಡಿದಿಡ್ಲಿಕ್ಕೆ ಆಗದೇ ಇರುವ ಭಾವ ಅದು. ನಿಜ ಅಂದರೆ ನಮ್ಮ ಲೈಫ್ ನಿಜವಾಗಿ ಚೇಂಜ್ ಆಗಬೇಕು ಅಂತಿದ್ರೆ ಮತ್ತು ನಾವು ಹೇಗೆ ಮಾನವರಾಗಿ ಹುಟ್ಟಿ ಬಂದಿದ್ದೇವೋ, ಏನು ನಮ್ಮ ಆಧ್ಯಾತ್ಮದ ಲೆವೆಲಲ್ಲಿ ನಾವು ಮುಂದೆ ಸಾಗಬೇಕು, ಅದನ್ನು ಕಲಿಬೇಕಾದ್ರೆ ನಾವು ಇಂಥ ಕ್ಲಾಸನ್ನು ಅಟೆಂಡ್ ಮಾಡಿದಾಗ ಮಾತ್ರ ಸಾಧ್ಯ. ಬಿಟ್ಟರೆ ಬರೀ ಯಾರೋ ಹೇಳ್ತಾರೆ ಯಾರೋ ಕೇಳ್ತಾರೆ ಅಂತ ಅಲ್ಲ, ಅದು ಅನುಭವಿಸಿ ಆಮೇಲೆ ನಾವು ಆ ಅನುಭವವನ್ನು ಬೇರೆಯವರಿಗೆ ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಆ್ಯಕ್ಚುಲಿ ಅದು ಅನುಭವಿಸಿದಾಗ ಮಾತ್ರ ಸಾಧ್ಯ ಆದರೆ ಎಲ್ಲರೂ ಇವರ ಮುಂದಿನ ಕ್ಲಾಸನ್ನು ಜಾಯ್ನ್ ಆಗಿ, ನಾನಂತೂ ಬಿಡೋದಿಲ್ಲ. ಇದು ನನ್ನ ಅನಿಸಿಕೆ. ಯಾಕೆಂದರೆ ನಾನೊಬ್ಬಳು ಶಿಕ್ಷಕಿಯಾಗಿ ತುಂಬ ಜನರ ಜೊತೆ ಬೆರೆತು ನೋಡಿದ್ದೀನಲ್ಲ, ಇಂಥ ವಾತ್ಸಲ್ಯಪೂರ್ಣ ಎಲ್ಲರನ್ನೂ ಆ ರೀತಿ ಪ್ರೇಮದಿಂದ ಪ್ರೀತಿಯಿಂದ ಕಲಿಸುವ ರೀತಿ ಅದಿದೆಯಲ್ಲ, ನಿಜಕ್ಕೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅನುಭವಿಸಿ ನೋಡಿ. ಧನ್ಯವಾದಗಳು.